ಎಲ್ಲಿ ನೋಡಿದ್ರು ಕೂಡ ಎಐ ಅಂತ ಹೇಳಲಾಗ್ತಾ ಇದೆ. ಪೊಲೀಸ್ ಇಲಾಖೆ ಆಲ್ರೆಡಿ ಇದನ್ನ ಬಳಕೆ ಮಾಡ್ಕೊಂಡಿದೆ. ಈಗ ರಾಷ್ಟ್ರೀಯ ಹೆದ್ದಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ವೇಗ ಆಗಿರ್ಬೋದು, ಸೀಟ್ ಬೆಲ್ಟ್ ಅನ್ನು ಧರಿಸದೆ ಹೋಗೋದಾಗಿರ್ಬೋದು, ಅಥವಾ ಈ ತರದ ಪ್ರಕರಣಗಳು, ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮಕ್ಕೆ ಇದೀಗ ಮುಂದಾಗಲಾಗ್ತಾ ಇದೆ. ಸರಿ, ಹಾಗಿದ್ರೆ ಹೇಗೆ ಕಾರ್ಯನಿರ್ವಹಿಸುತ್ತೆ, ಎಲ್ಲೆಲ್ಲಿ ಇದನ್ನ ತರುವಂತ ಪ್ಲಾನ್ ಇದೆ ಅಂತ ನಾವು ಗಮನಿಸೋದಾದ್ರೆ, ಹೆದ್ದಾರಿಗಳಲ್ಲಿ ವಾಹನಗಳ ಅತಿಯಾದ ವೇಗ, ಸಂಚಾರ ನಿಯಮ ಉಲ್ಲಂಘನೆಯ ಪರಿಶೀಲನೆಗಾಗಿ ANPR ಕ್ಯಾಮೆರಾಗಳನ್ನು ಹಾಕಲಾಗಿದೆ. ವಾಹನಗಳ ವೇಗದ ವಿವರ ಪ್ರದರ್ಶನಕ್ಕೆ ಡಿಜಿಟಲ್ ಡಿಸ್ಪ್ಲೇ ಬೋರ್ಡ್ನ ವ್ಯವಸ್ಥೆ ಮಾಡಲಾಗಿದೆ. ಡಿಜಿಟಲ್ ಡಿಸ್ಪ್ಲೇ ಬೋರ್ಡ್ ಮತ್ತು ಕ್ಯಾಮೆರಾಗಳ ನಡುವೆ ಸಂಪರ್ಕ ಇರುತ್ತೆ. ಕ್ಯಾಮೆರಾಗಳು ವಾಹನಗಳ ವೇಗ, ಪಥ ಶಿಸ್ತು ಉಲ್ಲಂಘನೆ, ಚಾಲನೆ ವೇಳೆ ಮೊಬೈಲ್ ಸಂಭಾಷಣೆ, ಸೀಟ್ ಬೆಲ್ಟ್ ಧರಿಸಿದ್ದಾರೋ ಇಲ್ವೋ ಸೇರಿದಂತೆ ಸಂಚಾರ ನಿಯಮ ಉಲ್ಲಂಘನೆ ಸಂಬಂಧಿಸಿದ ದೃಶ್ಯಾವಳಿಯನ್ನ ವಾಹನದ ನೋಂದಣಿ ಸಂಖ್ಯೆ ಸಮೇತ ಸೆರೆ ಹಿಡಿಯತ್ತೆ. ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಾವೇನು ಹೇಳಿ, ಅಯ್ಯೋ ಅಲ್ಲಿ ಟ್ರಾಫಿಕ್ ಪೊಲೀಸ್ ಇಲ್ಲರ ಬನ್ರಿ ಹೋಗೋಣ, ಸೀಟ್ ಬೆಲ್ಟ್ ಹಾಕ್ತಿದ್ರೆ ಏನು, ನಾವೊಂದು ಸಿಟಿ ಲಿಮಿಟ್ಸ್ ದಾಟೋವರೆಗೂ ಸೀಟ್ ಬೆಲ್ಟ್ ಹಾಕಿರ್ತೀವಿ, ಆಮೇಲೆ ತೆಗೆದು ಪಕ್ಕದಲ್ಲಿ ಇರ್ತೀವಿ, ಯಾಕೆ ಹೇಳಿ, ಮುಂದೆ ಯಾರು ಪೊಲೀಸ್ ಹಿಡಿಯಲ್ಲ ಅಂತ. ಬಟ್ ಇದರಿಂದ ಸಾಕಷ್ಟು ರೀತಿಯಾದಂಥ ಸಮಸ್ಯೆ ಆಗ್ತಾ ಇರೋದು, ಜೀವ ಹೋಗ್ತಾ ಇರೋದು ನಮ್ಗಳ್ದೆ. ಹಾಗಾಗಿ ಇದೀಗ AI ಅನ್ನ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಈ ಕಣ್ಗಾವಲು ಮಾಡಲಾಗತ್ತೆ ಅನ್ನೋದನ್ನ ನೋಡೋದಾದ್ರೆ ಅದು ಕೂಡ ಆಗೋಗಿದೆ. ನೀವು ಗಮನದಲ್ಲಿ ಇಟ್ಕೊಳ್ಳಿ, ಈ ರಸ್ತೆಯಲ್ಲೆಲ್ಲ ಹೋಗ್ಬೇಕಾದ್ರೆ ಯಾರೂ ಇಲ್ಲ ಅಂತ ನೀವು ಹೆಂಗೂ ಬೇಕೋ ಹಾಗೆ ಟ್ರಾವೆಲ್ ಮಾಡಿದ್ರಿ ಅಂತ ಅಂದ್ರೆ ಫೈನ್ ಕಟ್ಟಬೇಕಾಗತ್ತೆ. ಯಾವ್ಯಾವ ರಸ್ತೆಯಲ್ಲಿ? ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಶ್ರೀರಂಗಪಟ್ಟಣ ಬಳಿ, ಎಕ್ಸ್ಪ್ರೆಸ್ ವೇ ಬೆಂಗಳೂರು ಪ್ರವೇಶ ಭಾಗದಲ್ಲಿ, ಹೊಸೂರು ರಸ್ತೆಯ ಅತ್ತಿಬೆಲೆ ಬಳಿ, NH7 ರ ದೇವನಹಳ್ಳಿ ಟೋಲ್ ಬಳಿ, ರಾಷ್ಟ್ರೀಯ ಹೆದ್ದಾರಿ 4 ರ ಪಾರ್ಲೇಜಿ ಫ್ಯಾಕ್ಟರಿ ಬಳಿ, ತುಮಕೂರಿನ ಕ್ಯಾತ್ಸಂದ್ರ ಬಳಿ, ರಾಷ್ಟ್ರೀಯ ಹೆದ್ದಾರಿ 73 ರ ಹಿಟ್ನಾಳ ಟೋಲ್ ಗೇಟ್ ಬಳಿ. ಸೊ ಇಲ್ಲೆಲ್ಲವೂ ಕೂಡ AI ಕ್ಯಾಮೆರಾವನ್ನ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ. ನೀವು ಸೀಟ್ ಬೆಲ್ಟ್ ಹಾಕಿದಿರೋ ಇಲ್ವೋ, ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ದೀರೋ, ಅಥವಾ ಓವರ್ ಸ್ಪೀಡ್ ನಲ್ಲಿ ಹೋಗ್ತಾ ಇದ್ದೀರೋ, ನೀವು ಟ್ರಾಫಿಕ್ ರೂಲ್ಸ್ ಗಳನ್ನ ಫಾಲೋ ಮಾಡ್ತಾ ಇಲ್ವಾ, ಪ್ರತಿ ಒಂದು ಕೂಡ ಗೊತ್ತಾಗುತ್ತೆ. ಈಗ AI ಪಟಾಪಟ್ ಅಂತ ನಿಮ್ಮ ಕಾರ್ ನಂಬರ್, ನಿಮ್ಮ ಗಾಡಿ ನಂಬರ್ ಯಾವ್ದಿದೆ ಅದರ ಸಮೇತವಾಗಿ ಆ ದೃಶ್ಯಗಳನ್ನು ಕೂಡ ತಿಳಿಸುತ್ತೆ. ಇದರಿಂದ ಫೈನ್ ಹಾಕಲಾಗುತ್ತೆ. ಹಾಗಾಗಿ ಬಹಳ ಹುಷಾರಾಗಿರಿ. ಎಸ್ ವೀಕ್ಷಕರೇ, ನಾವು ಇಷ್ಟೊತ್ತು ನೋಡಿದ್ದು ರಾಜ್ಯದ ಪ್ರಮುಖ ಸುದ್ದಿ ಪತ್ರಿಕೆಗಳ ಪ್ರಮುಖ ಸುದ್ದಿ ಆಗಿತ್ತು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ